ವಿವಾಹಾದಿ ವಿಚಾರಗಳಲ್ಲಿ ಕಾಳಸರ್ಪಯೋಗ ದೋಷವು ಬಹಳ ದೊಡ್ಡದಾದಂಥ ಸಮಸ್ಯೆ ಕೊಡುತ್ತೆ. ಸಂಪತ್ ಅಂತಂದಾಗ ಸರ್ವ ಸಂಪತ್ ಪ್ರನಾಶನಂ. ರಾಹುಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚ ಖೇ ಗ್ರಹಾ ಕಾಳಸರ್ಪಾಖ್ಯ ದೋಷೋಯಂ ಸರ್ವ ಸಂಪತ್ ಪ್ರನಾಶನಂ. ಎಲ್ಲ ಸಂಪತ್ತನ್ನು ನಾಶ ಮಾಡಿ, ಸಂಪತ್ತು ಅಂದರೆ ಬರೀ ದುಡ್ಡು ಅಷ್ಟೇ ಅಲ್ಲ, ವಿದ್ಯೆ ಎಂಬ ಸಂಪತ್ತು, ಉದ್ಯೋಗ ಎಂಬ ಸಂಪತ್ತು, ವಿವಾಹ ಎಂಬ ಸಂಪತ್ತು. ವಿವಾಹ ಒಂದು ಸಂಪತ್ತು, ಸುಖ ದಾಂಪತ್ಯ ಜೀವನ ಒಂದು ಸಂಪತ್ತು. ಅದನ್ನು ಹಾಳು ಮಾಡ್ತಕ್ಕಂಥದ್ದು ಕಾಳಸರ್ಪಯೋಗ ದೋಷ. ಮದುವೆ ವಿಚಾರದಲ್ಲಂತೂ ತುಂಬ ಜಾಸ್ತಿ ಪ್ರಭಾವ ಬಿದ್ದುಬಿಡುತ್ತೆ, ಭಾಳ ಜಾಸ್ತಿ ಪ್ರಭಾವ ಬಿದ್ದುಬಿಡುತ್ತೆ. ನಾನೀಗ ಮುಂದೆ 12 ರಾಶಿಗಳ ಒಂದು 12 ವಿಧದ ಕಾಳಸರ್ಪಯೋಗ ದೋಷಗಳ ಬಗ್ಗೆನೂ ಹೇಳ್ಕೊಂಡು ಹೋಗ್ತೇನೆ. ಬಟ್ ಈಗ ಪ್ರಧಾನವಾದ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ, ಭಾಳ ಇಂಪಾರ್ಟೆಂಟ್ ಆದ ವಿಚಾರಗಳು. ರಾಹುಕೇತುಗಳಿಂದಾಗಿ ಕಾಳಸರ್ಪ ದೋಷದಿಂದಾಗಿ ವಿವಾಹ ವಿಘ್ನಗಳು. ನೋಡಿ ಏನಾಗ್ಬಿಡುತ್ತೆ, ನಿಮಗೆ ಒಂದು ತಂದೆ ತಾಯಿಂದರಿಗಾಗಲಿ ಅಥವಾ ವಧು ವರ ಪೋಷಕರಿಗಾಗಲಿ ಅಥವಾ ವಧುವರರಿಗಾಗಲಿ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಬಹಳ ಮುಖ್ಯವಾಗಿ ಈ ಕಾಳಸರ್ಪ ದೋಷ ಇದ್ದಾಗ ಏನಾಗುತ್ತೆ ಗೊತ್ತಾ, ಯಾವುದನ್ನು ಫೈನಲೈಸ್ ಮಾಡಲಿಕ್ಕಾಗಲ್ಲ. ಯಾವ ಸಂಬಂಧವನ್ನು ಫೈನಲ್, ಈ ಹುಡುಗ ಫೈನಲ್, ಈ ಹುಡುಗಿ ಫೈನಲ್ ಅಂತ ಮಾಡಲಿಕ್ಕಾಗಲ್ಲ. ಒಂದು ಸಲ ಡ್ಯುಯಾಲಿಟಿ ಬಂದ್ಬಿಡುತ್ತೆ. ಏನು ಮಾಡೋದು, ಓಕೆನಾ ಎಲ್ಲ ಒಂದು 20 ಎಲ್ಲರನ್ನೂ ಕೇಳ್ತಾ ಇರ್ತಾರೆ, ಎಲ್ಲ ಓಕೆ. ಕಾರ್ಡ್ ಪ್ರಿಂಟ್ ಮಾಡಿದ್ಮೇಲೆ ಕೂಡ ಓಕೆನಾ, ನಿಶ್ಚಿತಾರ್ಥ ಆದಮೇಲೆ ಕೂಡ ಓಕೆನಾ, ಪರವಾಗಿಲ್ಲ, ಏನು ತೊಂದರೆ ಇಲ್ಲಲ್ವಾ. ಆ ಡ್ಯುಯಲ್ ಮೈಂಡ್ ಕೊಡ್ತಕ್ಕಂಥದ್ದು, ದ್ವಿಸ್ವಭಾವ ಕೊಡ್ತಕ್ಕಂಥದ್ದು ಕಾಳಸರ್ಪ ದೋಷ ಆಗಿರುತ್ತೆ. ಹಾಗೂ ಬಹಳಷ್ಟು ಅದರಿಂದಾಗಿ ಏನಾಗುತ್ತೆ ಗೊತ್ತಾ, ಯಾರನ್ನೂ ಫೈನಲೈಸೇ ಮಾಡಲ್ಲ. ಆ ಹೆಣ್ಮಗುಗೆ 20 ವರ್ಷ, 18, 19, 20 ವರ್ಷ, 21ನೇ ವರ್ಷದಿಂದ ಮದುವೆಗೆ ಹುಡ್ಕೋಕೆ ಪ್ರಾರಂಭ ಮಾಡಿದ್ದು, ಆ ಮಗುಗೆ ಹೆಣ್ಮಗು ಪಾಪ 28 ವರ್ಷ ಆಗಿಬಿಟ್ಟಿರುತ್ತೆ, ಇನ್ನೂ ಯಾವುದು ಹುಡುಗ ಫೈನಲೈಸ್ ಆಗಿರಲ್ಲ. ಹುಡುಗನ ಕಥೆನೂ ಅಷ್ಟೇ, 25, 26, 27ನೇ ವಯಸ್ಸಿಂದನೇ ಹುಡುಗಿ ಹುಡ್ಕೋಕೆ ಶುರು ಮಾಡಿಬಿಟ್ರು. ಆದ್ರೆ 35 ಆದರೂ ಯಾವ ಹುಡುಗಿನೂ ಫೈನಲೈಸ್ ಆಗಲಿಲ್ಲ. ಯಾಕೆ? ಎಲ್ಲ ಹುಡುಗಿ ಹತ್ರ ಬಂದು ಇನ್ನೇನಾಗುತ್ತೆ ಬೇಕಾದ್ರೆ ಏನೋ ಒಂದು ವಿಚಾರ, ಕಟ್ ಆಫ್, ಕ್ಯಾನ್ಸಲ್, ಇದಾಗಲ್ಲ, ಬೇಡ. ಫಸ್ಟು ನೀವೇ ಹುಡುಗಿನ ಬೇಡ ಅಂದಿರ್ತೀರಿ, ಆಮೇಲೆ ಹುಡುಗಿ ಕಡೆಯವ್ರು ನಿಮ್ಮನ್ನು ಬೇಡ ಅಂದಿರ್ತಾರೆ. ಯಾಕೆ? ಎಲ್ಲ ಚೆನ್ನಾಗಿದ್ದಾಗ ಯಾಕೆ ಇದು ಹಿಂಗೆ ಕಟ್ ಆಫ್ ಆಗ್ತಾ ಇದೆ? ಲಾಸ್ಟ್ ಉಂಟಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಥರ ಆಗ್ತಿದೆ. ಯಾಕೆ ಸಂಬಂಧಗಳು? ಏನೋ ಮದುವೆ ಬ್ರೋಕರ್ ಅಂತೂ ಕೈ ಮುಗಿದು ಬಿಟ್ಟಿರ್ತಾನೆ, ನಿಮಗಂತೂ ತೋರ್ಸೋಕ್ಕಾಗಲ್ಲ, ಸುಮ್ಮನೆ ಎಷ್ಟು ಅಂತ ತೋರಿಸೋದ್ರಿ ನಿಮಗೆ? ಚಿಕ್ಕ ಪುಟ್ಟ ವಿಚಾರಗಳು ಕೆಲವು ಅನುಸರಿಸ್ಕೊಂಡು ಹೋಗ್ಬೇಕ್ರಿ, ಏನೆಲ್ಲ ಸರಿ ಹೋಗ್ಬಿಡ್ತದ? ಯಾವುದೋ ಗಂಡ್ಕೂಟ ಸ್ವಲ್ಪ ಕಡಿಮೆ ಬರುತ್ತಪ್ಪ, ಅಡ್ಜಸ್ಟ್ ಮಾಡ್ಕೋಬೇಕು. ಅದು ನೋಡ್ರಿ ಒಳ್ಳೆ ಗಂಡ್ಕೂಟ ಬಂದಿದೆ, ನೋಡ್ರಿ ಹುಡುಗಿ ಸರಿ ಇಲ್ಲ, ಅದಂಗಲ್ಲ, ಅದು ಓದಬೇಕು ಇದು ಓದಬೇಕು, ಹೈಟ್ ಕಮ್ಮಿ, ಹಂಗೆ 108 ಹೇಳ್ತೀರ, ಅನ್ಕೆಲ್ಲಂತೂ ನಿಮ್ಮನ್ನು ಸುಧಾರಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕೈ ಮುಗಿದು ಬಿಡ್ತಾನೆ. ಆದರೆ ಅದರ ಹಿಂದೆ ಇರುವ ನಿಗೂಢವಾದ ರೀಸನ್ ಏನು? ಕಾಳಸರ್ಪದೋಷ. ಕಾಳಸರ್ಪದೋಷದಿಂದಾಗಿ ಮದುವೆ ಫಿಕ್ಸ್ ಆಗ್ತಾ ಇಲ್ಲ. ಹೆಣ್ಣೊಡಕ್ಕೆ ಹೋಗಿರ್ತಾರೆ ಗಂಡಿನ ಕಡೆಯವರು, ಗಂಡಿಗೆ ಕಾಳಸರ್ಪದೋಷ ಇದ್ದಾಗ ಏನಾಗುತ್ತೆ, ಗಂಡಿಗೆ ಅಲ್ಲಿದ್ದಾಗ ಏನೋ ಒಂದು ಮಾತಾಡ್ಬಿಡ್ತಾನೆ ಹುಡುಗ. ಆ ಎದುರುಗಡೆ ಇರ್ದಾಗ ಏನು ಹುಡುಗ ಹಿಂಗೆ ಮಾತಾಡ್ಬಿಟ್ನಲ್ಲ, ಇಲ್ಲೇ ಹಿಂಗೆ ಮಾತಾಡಿದ್ರೆ ಇನ್ನು ಮದುವೆ ಆದಮೇಲೆ ಹಿಂಗೆ ಮಾತಾಡ್ಬೋದು, ನಮ್ಮ ಹುಡುಗಿಗೆ ಬೇಡಪ್ಪ ಈ ಹುಡುಗ, ಕ್ಯಾನ್ಸಲ್. ಎಲ್ಲ ರೀತಿ ಓಕೆ ಅಂತ ಹೇಳ್ಬಿಟ್ಟು ಅಂದವರು ಎಂತ ಹೇಳ್ತು ಅದೇನೋ ತಾಂಬೂಲ ಬದಲಾಯಿಸ್ಕೊಂಬೋಣ ಬೇಕಾದ್ರೆ ಸೆಟ್ ಆದರೆ ಅಂತ ಅಂದ್ಕೊಂಡು ಹೋದವರು ಲಾಸ್ಟ್ ಮೂಮೆಂಟಲ್ಲಿ ಹುಡುಗಿ ಕಡೆ ಬೇಡ ನಾವು ತಿಳಿಸ್ತೀವಿ, ನಾವು ಒಂದು ಸ್ವಲ್ಪ ಟೈಮ್ ಬೇಕು ಅಂತೇಳಿ ಕಳಿಸ್ಬಿಡ್ತಾರೆ. ಹುಡುಗನ ಕಥೆಯಲ್ಲೂ ಹಿಂಗೇನೆ, ಹುಡುಗಿ ಕಥೆಯಲ್ಲೂ ಹಿಂಗೇನೆ. ಹುಡುಗಿ ಏನೋ ಮಾತಾಡ್ತಾಳೆ, ಏನೋ ಅನ್ಕೊಂಡ್ಬಿಡ್ತಾರೆ, ಯಾಕೆ ಈ ಹುಡುಗಿ ಹಿಂಗೆ ಮಾತಾಡೋ ಪಾಪ. ನೀವು ನಾರ್ಮಲ್ ಆಗಿ ಇವಾಗ ಏನಾಗ್ಬಿಡುತ್ತೆ, ಮದುವೆ ಫಿಕ್ಸ್ ಆಗಿಬಿಟ್ಟಿರುತ್ತೆ, ಎಲ್ಲ ಓಕೆ, ಎಲ್ಲ ಇದಾಗ್ಬಿಟ್ರೆ ಅಂದರೆ ಆ ಟೈಮಲ್ಲೋ ಹಿಂದ್ಗಡೆನೋ ಪಾಪ ಹೆಣ್ಮಗುಗೆ ಪೀರಿಯಡ್ಸ್ ಹತ್ತತ್ರ ಬಂದಿರ್ಬೋದು, ಅಥವಾ ಜಸ್ಟ್ ಮುಗ್ದಿದ್ದಿರ್ಬೋದು. ಮೈಂಡ್ ಒಂಥರ ತುಂಬ ತೊಂದರೆಯಲ್ಲಿರ್ತದೆ, ಒಂಥರ ಚಿಕ್ಕ ಪುಟ್ಟ ವಿಚಾರಕ್ಕೂ ಒಂಥರ ಹಿಂಗೆ ಸಿಟ್ಟು ಬಂದಂಗೆ ಆಗುತ್ತೆ. ಹೆಣ್ಮಕ್ಳಿಗೆ ಸ್ವಾಭಾವಿಕವಾಗಿ ಈ ಮಾಸಿಕ ಋತುಚಕ್ರದಲ್ಲಿ ಆ ಸಮಯದ ಹಿಂದೆ ಮುಂದೆ ಆ ಸಮಯದಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ ಪಾಪ. ಅದೇ ಸಮಯದಲ್ಲಿ ಇದನ್ನು ಬಂದಾಗ ಏನೋ ಒಂಚೂರು ಇವರು ಸಿಟ್ಟು ಮಾಡಿಬಿಟ್ರು ಅಂತ ಅನ್ಕೊಳ್ಳಿ, ಏನೋ ಒಂದು ಮಾತು ಹೇಳಿಬಿಟ್ರು, ಅಬ್ಬೋ ಈ ಹುಡುಗಿ ಈಗಲೇ ಹಿಂಗೆ, ಇನ್ನು ಈ ಹುಡುಗಿನ ಮದುವೆ ಆಗ್ಬಿಟ್ರೆ ಅಪ್ಪ ಸವಾಸ ಬೇಡಪ್ಪ ಅಂತೇಳ್ಬಿಟ್ಟು ಜೂಟ್. ಏನಾಯಿತು? ಏನಕ್ಕೆ ಅಷ್ಟು ಸಿಟ್ಟು ಬಂತು? ಏನಕ್ಕೆ ನೀವು ಹಂಗೆ ಮಾತಾಡಿದ್ರಿ? ಪ್ರಾಕ್ಟಿಕಲ್ಲಾಗಿ ನೋಡಿದ್ರೆ ಏನನ್ಸುತ್ತೆ, ಇಲ್ಲ ಅದು ಪೀರಿಯಡ್ಸ್ ಟೈಮ್ ಆಗಿತ್ತು, ತಲೆ ಸರಿ ಒಂಥರ ಏನೋ ಒಂಥರ ಡಿಸ್ಟರ್ಬ್ ಆಗಿದೆ, ಅದಕ್ಕೆ ಏನೋ ಅಂದ್ಬಿಟ್ಟೆ, ನನಗೂ ಒಂಥರ ಅನ್ಬಂದು. ಬಟ್ ಮೂಲ ಕಾರಣ ಏನೋ ಗೊತ್ತಾ? ಕಾಳಸರ್ಪದೋಷ. ಈ ಕಾಳಸರ್ಪದೋಷದಿಂದಾಗೇ ಸಿಟ್ಟು ಬಂದಿದ್ದು ಅಂತ. ಕಾಳಸರ್ಪದೋಷ ಎಲ್ಲಿ ಯಾವಾಗ ಯಾರೊಟ್ಟಿಗೆ ಸಿಟ್ಟು ಮಾಡಬಾರದೋ ಅಲ್ಲೇ ಸಿಟ್ಟು ಬರುತ್ತೆ, ಆವಾಗಲೇ ಸಿಟ್ಟು ಬರುತ್ತೆ, ಅವ್ರ ಜೊತೆಗೇ ಸಿಟ್ಟು ಬರ್ತದೆ. ಸೊ ಈ ಸಿಟ್ಟು ಮೂಗು ತುದಿಯಲ್ಲೇ ಸಿಟ್ಟು ಇಟ್ಬಿಡ್ತಾರೆ ಕಾಳಸರ್ಪದೋಷ. ಆ ಸಿಟ್ಟು ಅದು ನನ್ನ ಬಹಳ ಹಾಸ್ಯಾಸ್ಪದ ಏನಪ್ಪ ಅಂತಂದರೆ, ಬಹಳ ಸಣ್ಣ ಪ್ರಮಾಣದ ಸಿಟ್ಟಾಗಿರ್ತದೆ ಅದು.
ಅಂದರೆ ಒಂದು 5 ನಿಮಿಷ 10 ನಿಮಿಷದ ಸಿಟ್ಟಾಗಿರುತ್ತೆ, ಅದರ ಪ್ರಭಾವ ಇರುತ್ತಲ್ಲ ಇಡೀ ಜೀವನದ ನಿರ್ಧಾರಗಳನ್ನು ಹಾಳು ಮಾಡಿಬಿಡತ್ತದು. ಸೊ ಅದರಿಂದ ಕಾಳಸರ್ಪ ಯೋಗ ದೋಷ ವಿವಾಹ ಫಿಕ್ಸ್ ಆಗಲಿಕ್ಕೇ ಕೊಡಲ್ಲ, ಏನೋ ಒಂದು ಸಮಸ್ಯೆ ಮಾಡಿಬಿಡುತ್ತೆ, ಜಗಳ ಮಾಡಿಬಿಡುತ್ತೆ, ಒಂದು ಬೇರೆ ಅಭಿಪ್ರಾಯ ಬರೋ ಥರ ಮಾಡಿಬಿಡುತ್ತೆ. ಕಾಳಸರ್ಪ ದೋಷದಿಂದಾಗಿ ಏನಾಗ್ಬಿಡುತ್ತೆ, ವಿವಾಹ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಅದರಿಂದ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿಸ್ಕೊಂಡ್ರೆ ಮಾತ್ರ ಆ ವಿವಾಹಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. 7ನೇ ತಾರೀಕು ಅಕ್ಟೋಬರ್ 7ನೇ ತಾರೀಕು ಹುಣ್ಣಿಮೆಯ ದಿವಸ ಭೂಮಿ ಪೂರ್ಣಿಮಾ ಅಂತ ಬಹಳ ವಿಶೇಷ ಆವತ್ತಿನ ದಿವಸ. ಅಂತಹ ದಿವಸವೇ ನಾವು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಅಂತ ಆಶ್ಲೇಷ ಬಲಿ ಮಾಡೋದು, ಸರ್ಪಶಾಂತಿ ಮಾಡೋದು, ನಾಗ ಪ್ರತಿಷ್ಠೆ ಮಾಡೋದು, ಆಮೇಲೆ ಸರ್ಪ ಸಂಸ್ಕಾರ ಮಾಡೋದು, ಅದೆಲ್ಲ ಒಂದು ಕಡೆ. ಬಟ್ ನಾವು ಆಶ್ಲೇಷ ಬಲಿ ಮಾಡ್ತಾ ಇದ್ದೇವೆ, ಕಾಳಸರ್ಪ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಗೊತ್ತಲ್ವಾ? ಸೊ ಅದರಿಂದ ಬೇರೆ ಬೇರೆ ಜಾಗಗಳಿಗೆ ಹೋಗಿ ನೀವು ಕಾಳಸರ್ಪದೋಷ ಪರಿಹಾರ ಶಾಂತಿ ಮಾಡಿಸಲ್ಲ, ನೀವು ಬೇರೆ ಎಲ್ಲದನ್ನೂ ಮಾಡಿಸ್ತೀರಾ. ನಾವು ಕಾಳಸರ್ಪದೋಷ ಪರಿಹಾರ ಶಾಂತಿಯನ್ನು ಮಾಡಿ ಆಶ್ಲೇಷ ಬಲಿಯನ್ನು ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥ ಈ ನಾಗಿನ ಬಿಂಬಗಳೇನಿದೆಯಲ್ಲ, ಇದು ಬಹಳ ನಿಮ್ಮ ಹೆಸರಲ್ಲೇ ಸಂಕಲ್ಪ ಆಗಿ ಕಾಳಸರ್ಪದೋಷ ಪರಿಹಾರ ಶಾಂತಿ ಹೋಮವಾಗಿ ನಿಮಗೆ ಬರತಕ್ಕಂಥ ನಿಮಗೋಸ್ಕರ ವಿಶೇಷವಾದ ಈ ಒಂದು ನಾಗಬಿಂಬಗಳನ್ನು ನೀವೇ ನಿಮ್ಮ ಕೈಯಲ್ಲಿ ಇಟ್ಕೊಂಡು 1 ರೂಪಾಯಿಂದ 6 ಕಾಯಿನ್ ಇಟ್ಕೊಂಡು ತಲೆಗೆ ಒಂದು 6 ಬಾರಿ ನಿವಾಳಿಸಿ ಮನೆ ಹತ್ತಿರ ಇರುವ ದೇವಸ್ಥಾನದ ಯಾವುದೇ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ನಾಗಬಿಂಬ ಸಮರ್ಪಣೆ ಆಯಿತು. ನಿಮ್ಮ ಹೆಸರಲ್ಲಿ ಕಾಳಸರ್ಪದೋಷ ಪರಿಹಾರ ಶಾಂತಿ ಹೋಮ ಆಯಿತು, ಆ ಹೋಮದ ಭಸ್ಮ ನಿಮ್ಮ ಹಣೆಯಲ್ಲಿ ಬಂತು, ನಿಮ್ಮ ಕೈಯಾರೆ ಸ್ವತಃ ನೀವು ನಾಗಬಿಂಬ ಸಮರ್ಪಣೆ ಮಾಡಿದ್ರು. ಸೊ ಇದು ಅದ್ಭುತವಾದಂತಹ ಪರಿಹಾರ ಕಾಳಸರ್ಪದೋಷಕ್ಕೆ. ಸೊ ಕಾಳಸರ್ಪದೋಷದಿಂದಾಗಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇತ್ಯಾದಿ ಸಮಸ್ಯೆಗಳಾಗ್ತಾ ಇದೆಯಾ, ಅವರಿಗೆ ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕ್ಬೋದು. ಕಾಳಸರ್ಪದೋಷದಿಂದಾಗಿ ಉದ್ಯೋಗ ಸಿಗ್ತಾ ಇಲ್ವಾ, ನೀವು ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕಿ ಉದ್ಯೋಗಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಬಹುದು. ಉದ್ಯೋಗದಲ್ಲಿ ಆಲ್ರೆಡಿ ಇದ್ದೀರಾ, ಬಟ್ ನಿಮಗೆ ಪ್ರಮೋಷನು, ಸ್ಯಾಲ್ರಿ ಹೈಕು, ಟ್ರಾನ್ಸ್ಫರು ಅಥವಾ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ವಾ, ನೀವು ಆ ನಾಗಬಿಂಬಗಳನ್ನ 2 ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕಿದ ಮೇಲೆ ಆ ಉದ್ಯೋಗದಲ್ಲಿ ಅಭಿವೃದ್ಧಿ. ಕಾಳಸರ್ಪದೋಷದಿಂದಾಗಿಯೇ ನಿಮಗೆ ಏನು ಆರೋಗ್ಯ ಸರಿಯಾಗ್ತಾ ಇಲ್ವಾ, ಈ 2 ಪ್ರಸಾದ ಹೋಮದ ಭಸ್ಮನ ಹಣೆಗಿರ್ತದೆ, ನಾಗಬಿಂಬಗಳು ನಿವಾಳಿಸಿ ನೀವು ಹುಂಡಿಗೆ ಹಾಕ್ತೀರಾ, ಅದರಿಂದ ಆರೋಗ್ಯ ಬಾಧೆ ಎಲ್ಲ ಪರಿಹಾರವಾಗ್ತದೆ. ಕಾಳಸರ್ಪದೋಷದಿಂದಾಗಿ ಮದುವೆ ಆಗುತ್ತಾ ಇಲ್ವಾ, ಈ ಕಾಳಸರ್ಪದೋಷ ಪರಿಹಾರ ಶಾಂತಿ ಹೋಮವನ್ನು ನಾಡೆ ನಾಗಿನ ಬಿಂಬಗಳನ್ನು ನಿಮಗೆ ನಿವಾಳಿಸ್ಬಿಟ್ಟು ನೀವು ನಿವಾಳಿಸ್ಕೊಂಡು ಹುಂಡಿಗೆ ಹಾಕ್ತೀರಾ, ನಿಮಗೆ ಕಾಳಸರ್ಪದೋಷ ಪರಿಹಾರ ಆಗಿ ನಿಮಗೆ ವಿವಾಹ ಫಿಕ್ಸ್ ನಿಶ್ಚಯ ಆಗುತ್ತೆ. ಮದುವೆ ಆಗೋಗಿದೆ, ಗಂಡ ಹೆಂಡತಿ ಸಮಸ್ಯೆ ಆಗ್ತಾ ಇದೆ, ಸುಖ ದಾಂಪತ್ಯ ಇಲ್ಲ, ಕಾಳಸರ್ಪದೋಷ ಅಂತ ಹೇಳ್ತಾ ಇದ್ದಾರೆ, ಗಂಡ ಹೆಂಡತಿ ಇಬ್ಬರು ನಿವಾಳಿಸ್ಕೊಂಡು ಹುಂಡಿಗೆ ಹಾಕ್ಬಿಟ್ರೆ ನಾಗಿ ನಿಮ್ಮ ಹೆಸರು ನಾನು ಸಂಕಲ್ಪ ಮಾಡಿ ಪೂಜೆ ಮಾಡಿ ಕಳಿಸ್ಕೊಟ್ಟಿರ್ತೇನೆ ಹೇಗಿದ್ರು, ಅದರಿಂದ ನಿಮಗೆ ದಾಂಪತ್ಯ ಸುಖ ಸರಿ ಹೋಗುತ್ತೆ. ಇಲ್ಲ ಸಂತಾನ ಆಗ್ತಾ ಇಲ್ಲ, ಕಾಳಸರ್ಪದೋಷ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಸಂತಾನ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಕಾಳಸರ್ಪದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿಕೊಡ್ತೇವೆ. ಗಂಡ ಹೆಂಡತಿ ಇಬ್ಬರು ಸಹ ಹಿಂಗೆ ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕ್ಬಿಟ್ರೆ 1 ರೂಪಾಯಿಂದ 6 ಕಾಯಿನ್ ಈ ನಾಗಿ ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕ್ಬಿಟ್ರೆ ಕಾಳಸರ್ಪದೋಷ ಪರಿಹಾರ ಶಾಂತಿ ಆಯಿತು. ಹೋಮದ ಭಸ್ಮ ನಾಗಾರಾಧನ ಹಣೆಯಲ್ಲಿ ಇರ್ತದೆ, ಸಂತಾನಕ್ಕೆ ನೀವು ಪ್ರಯತ್ನ ಮಾಡ್ತೀರಾ, ಉತ್ತಮ ಸಂತಾನ ಆಗುತ್ತೆ, ಯಾಕೆಂದ್ರೆ ಕಾಳಸರ್ಪದೋಷ ಪರಿಹಾರ ಆಗಿರುತ್ತೆ. ಸೊ ಕಾಳಸರ್ಪದೋಷ ಪರಿಹಾರ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಅದು ಆರೋಗ್ಯ, ವಿವಾಹ, ದಾಂಪತ್ಯ, ಸಂತಾನ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಭೂಮಿ, ಏನೇ ಕೋರ್ಟು ಕಚೇರಿ ಇದ್ರೂ ಸಹ, ಕೋರ್ಟು ಕಚೇರಿ ಸಮಸ್ಯೆ ಇದ್ರೂ ಕಾಳಸರ್ಪದೋಷದಿಂದಾಗಿ ಅದು ಉಂಟಾಗ್ತಾ ಇದ್ರೆ ಅದು ಪರಿಹಾರ ಆಗ್ಬಿಡುತ್ತೆ. ಸೊ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಬೇಗ ಒಂದು ಕರೆ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ. ಕರೆ ಸ್ವೀಕಾರ ಮಾಡಲಿಲ್ವಾ ಟೆನ್ಷನ್ ಮಾಡ್ಕೊಳ್ಬೇಡಿ, ವಾಟ್ಸಪ್ ಮಾಡಿ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ವಿಳಾಸ, ಹೆಸರು ವಿಳಾಸ ಭಾಳ ಇಂಪಾರ್ಟೆಂಟ್ ಅದಲ್ವಾ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ನಡೀತಾ ಇದೆ ಅಕ್ಟೋಬರ್ 7ನೇ ತಾರೀಕು. ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ನಾಗಿನ ಬಿಂಬಗಳು, ಸ್ಫಟಿಕ ರತ್ನ ಎಲ್ಲದೂ ಸಹ ವಿಶೇಷವಾಗಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಿಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಬೇಗ.